ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನದ ಮೂಲಕ ಸುದ್ದಿಯಲ್ಲಿದ್ದಾರೆ. ಪ್ರಣಯ ಪಕ್ಷಿಗಳಂತೆ ಓಡಾಡ್ತಾ ಇದ್ದಂತಹ ಕ್ಯೂಟ್ ಕಪಲ್ ಈಗ ದೂರ ಆಗಿರೋದು ಅವರ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಆಘಾತವನ್ನು ತಂದಿದೆ. ಕಾರಣ ಏನು, ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿಗಳಾಗಿ ಚಂದನ್ ಹಾಗೂ ನಿವೇದಿತಾ ಬಹಳಷ್ಟು ಆಪ್ತತೆಯಿಂದಲೇ ಕಾಣಿಸಿಕೊಂಡಿದ್ರು. 2019ರ ಯುವ ದಸರಾ ವೇದಿಕೆಯಲ್ಲಿ ಚಂದನ್ ನಿವೇದಿತಾಗೆ ಮ್ಯಾರೇಜ್ ಪ್ರಪೋಸಲ್ ಅನ್ನ ಕೂಡ ಮಾಡಿದ್ರು. ಮನೆಯವರನ್ನ ಒಪ್ಪಿಸಿ ಜೋಡಿ ಮದುವೆ ಆಗಿತ್ತು. ಮತ್ತೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಂಟೆಸ್ಟೆಂಟ್ಗಳಾಗಿ ಪಾಲ್ಗೊಂಡಿದ್ರು. ಚಂದನ್ ಅಂತೂ ಕೆಲವು ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸ್ತಾ ಇದ್ರು. ಮತ್ತೆ ನಿವೇದಿತಾ ಬಗ್ಗೆ ಆಗಾಗ ಬಹಳಷ್ಟು ಸ್ವೀಟ್ ಗೆಸ್ಚರ್ಸ್ ಮೂಲಕ ಸುದ್ದಿಯಲ್ಲಿರ್ತಾ ಇದ್ರು. ಒಟ್ಟೊಟ್ಟಿಗೆ ಆಲ್ಬಮ್ ಸಾಂಗ್ನಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡದ ಅನ್ಎಕ್ಸ್ಪೆಕ್ಟೆಡ್ ಬೆಳವಣಿಗೆಗೆ ನಿನ್ನೆ ಫ್ಯಾಮಿಲಿ ಕೋರ್ಟ್ ಸಾಕ್ಷಿ ಆಯಿತು. ಇಬ್ಬರ ಡಿವೋರ್ಸ್ಗೆ ಕಾರಣ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿತ್ತು. ಹಲವು ರೀತಿಯ ಅಭಿಪ್ರಾಯಗಳು ಇಬ್ಬರ ಆಪ್ತ ವಲಯದಿಂದ ವ್ಯಕ್ತ ಆಗ್ತಾ ಇದೆ. ಏನೇ ಇರಲಿ, ಮತ್ತೊಂದ್ಸಲ ಏನಾದರೂ ಒಂದಾಗ್ತಾರಾ ಇವರು ಅನ್ನುವಂತಹ ಒಂದು ನಿರೀಕ್ಷೆನಂತೂ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಇವರಿಬ್ರು ಸಪ್ರೇಷನ್ ಪೋಸ್ಟನ್ನು ಹಾಕಿದಾಗಲೂ ಕೂಡ ಕಾಮೆಂಟ್ ಸೆಕ್ಷನ್ ಪೂರ್ತಿ ಅದೇ ಇತ್ತು. ನೀವಿಬ್ರು ಮತ್ತೆ ಒಂದಾಗಬೇಕು, ಡಿಸಿಷನ್ ಹಿಂದಕ್ಕೆ ತಗೊಳ್ಳಿ, ಬೇಡ ಈ ರೀತಿ ನಿರ್ಧಾರ ಕೈಗೊಳ್ಳಬೇಡಿ ಅಂತೆಲ್ಲ ಮಾತಾಡ್ತಾ ಇದ್ರು. ಬಿಕಾಸ್ ಅಷ್ಟೊಂದು ತಮ್ಮ ಕ್ಯೂಟ್ನೆಸ್ನ ಮೂಲಕ, ಸ್ವೀಟ್ನೆಸ್ನ ಮೂಲಕ ಈ ಜೋಡಿ ಸುದ್ದಿಯಲ್ಲಿತ್ತು. ಹಾಗಾದ್ರೆ ಚಂದನ್ ನಿವೇದಿತಾ ಬ್ರೇಕಪ್ಗೆ ಕಾರಣ ಏನು ಅಂತ ಒಂದಷ್ಟು ವಿಚಾರಗಳ ಬಗ್ಗೆ ಅವರ ಆಪ್ತರು ಹೇಳೋದು ಏನು ಅಂತ ಹೇಳಿದ್ರೆ, ನಿವೇದಿತಾ ಅವರಿಗೆ ಕರಿಯರ್ ಕಾನ್ಸಂಟ್ರೇಷನ್ ಬಗ್ಗೆ ತುಂಬಾನೇ ಗೋಲ್ಸ್ ಇತ್ತಂತೆ. ಓದನ್ನ ಮುಂದುವರಿಸುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರಂತೆ. ಓದಿಗೂ ಸಾಂಸಾರಿಕ ಜೀವನಕ್ಕೂ ಹೇಗೆ ರಿಲೇಟೆಡ್ ಅನ್ನೋದು ಅರ್ಥ ಆಗ್ತಿಲ್ಲ. ಬಟ್ ಅವ್ರ ಪ್ರಕಾರ ಓದಿಗೆ ತೊಡಕಾಗ್ತಾ ಇದೆ ಸಾಂಸಾರಿಕ ಜೀವನ ಅಂತ. ಸೊ ಈ ಥರದ ನಿರ್ಧಾರಕ್ಕೆ ಬಂದಿರಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಡಿಗ್ರಿ ಮುಗಿಯೋ ಹೊತ್ತಿಗೆ ಅವ್ರು ಮದುವೆ ಆಗಿದ್ರು. ಸೊ ಸಂಸಾರವನ್ನು ಮುಂದುವರಿಸೋದಕ್ಕೆ ಅಥವಾ ಫ್ಯಾಮಿಲಿ ರೈಸ್ ಮಾಡೋದಕ್ಕೆ ಇಬ್ಬರಿಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ ಇಂಥದ್ದೊಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಬಟ್ ಅಭಿಮಾನಿಗಳಿಗೆ ಹಾರ್ಟ್ ಬ್ರೇಕ್ ಆಗಿದೆ. 25 ವರ್ಷದ ನಿವೇದಿತಾಗೆ ಗೃಹಿಣಿಯಾಗಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ವಂತೆ. ಇದೇ ಮೇಜರ್ ರೀಸನ್ನು, ನನಗೆ ಕರಿಯರ್ ಇಂಪಾರ್ಟೆಂಟು ಅಂತ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಇಂಥದ್ದೊಂದು ನಿರ್ಧಾರವನ್ನು ಅಂತ ಅವರ ಆಪ್ತ ಮೂಲಗಳು ಹೇಳ್ತಾ ಇದೆ. 36 ವರ್ಷದ ಚಂದನ್ಗೂ ಕೂಡ ಸಂಸಾರ ಮುಂದುವರಿಸೋದು ಅಥವಾ ಫ್ಯಾಮಿಲಿನ ರೈಸ್ ಮಾಡೋದು ಅವರ ಮೇನ್ ಇಂಟೆನ್ಷನ್ ಆಗಿತ್ತಂತೆ. ಬಟ್ ಅದಕ್ಕೆ ಸಪೋರ್ಟ್ ಸಿಗಲಿಲ್ಲ ಪಾರ್ಟ್ನರ್ನಿಂದ. ಹೀಗಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದರು ಅಂತ ಹೇಳಲಾಗ್ತಾ ಇದೆ. ಫ್ಯಾಷನ್ ಹಾಗೂ ಮಾಡಲಿಂಗ್ ಲೋಕದಲ್ಲಿ ಆಸಕ್ತಿಯನ್ನು ನಿವೇದಿತಾ ಗೌಡ ಹೊಂದಿದ್ದಾರೆ. ಇನ್ನಷ್ಟು ಅಚೀವ್ ಮಾಡಬೇಕು, ಇನ್ನಷ್ಟು ಪ್ಲಾಟ್ಫಾರ್ಮ್ಗಳು ಬೇಕು. ಹೀಗಾಗಿ ಕರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಪರ್ಸ್ನಲ್ ಲೈಫ್ನಲ್ಲಿ ಒಂದಷ್ಟು ಚೇಂಜಸ್ ಅಗತ್ಯ ಅನ್ನೋದು ನಿವೇದಿತಾ ಗೌಡ ಅವರ ಚಾಯ್ಸ್ ಇದ್ದಿರಬಹುದು ಅಂತ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಊಹಾಪೋಹ. ಬಟ್ ಅವರಿಬ್ಬರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿರೋದಿಷ್ಟೇ, ನಮ್ಮಿಬ್ಬರದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಈ ರೀತಿ ನಾವು ಸಪ್ರೇಷನ್ಗೆ ಮುಂದಾಗಿರೋದು ಅಂತ ಅಷ್ಟೇ ಹೇಳಿದ್ದಾರೆ. ರೀಸನ್ ಏನು ಅಂತ ಇಬ್ಬರು ಕೂಡ ಎಲ್ಲೂ ಹೇಳಿಲ್ಲ. ಸೈಲೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದಿರಬಹುದು ಅಂತ ಆಪ್ತ ಮೂಲಗಳು ಹೇಳ್ತಾ ಇರೋದ್ರ ಒಂದಷ್ಟು ರೀಸನ್ಸನ್ನು ನೀವು ನೋಡ್ತಾ ಇದ್ದೀರಾ. ವಿಚ್ಛೇದನದ ಬಳಿಕ ಕೂಡ ಒಟ್ಟೊಟ್ಟಿಗೆ ಮೈಸೂರಿಗೆ ತೆರಳಿದ್ದಾರೆ ನಿವೇದಿತಾ ಹಾಗೂ ಚಂದನ್ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಧನು. ಇಲ್ಲಿ ತನಕ ಅವರ ಆಪ್ತರು ಇದಿರಬಹುದು ಅದಿರಬಹುದು ರೀಸನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಲಾರಿಟಿ ಅವರಿಬ್ಬರಿಂದ ಕೂಡ ಈ ವಿಚಾರದಲ್ಲಿ ಯಾಕೆ ಹೀಗಾಯಿತು, ವಾಟ್ ವೆಂಟ್ ರಾಂಗ್ ಅನ್ನೋದು ಗೊತ್ತಾಗಿಲ್ಲ. ಆ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಯಾವುದಾದ್ರೂ ಹಂತದಲ್ಲಿ ಮಾಡಬಹುದಾ, ನಿರೀಕ್ಷೆ ಇಟ್ಕೊಳ್ಬಹುದಾ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಈಗಾಗಲೇ ಸ್ಯಾಂಡಲ್ವುಡ್ನ ಕಪಲ್, ಕ್ಯೂಟೆಸ್ಟ್ ಕಪಲ್ ಅಂತಾನೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅಂತಾನೆ ಕರೆಸ್ಕೊಂಡಿದ್ರು. ಜೊತೆಗೆ ಅವರು ನಿನ್ನೆಯಷ್ಟೇ ಒಂದು ಅವರ ಅಭಿಮಾನಿ ಬಳಗ ಮತ್ತು ಅವರ ಒಂದು ಆಪ್ತ ಮೂಲಗಳಿಗೆ ಒಂದು ಶಾಕ್ ನೀಡಿರ್ತಕ್ಕಂಥದ್ದು. ಇದು ಸಹಜವಾಗಿ ಅವರ ಒಂದು ಆಪ್ತ ಮೂಲಗಳಿಗೆ ಇದು ಇನ್ನೂ ಕೂಡ ಅರಗಿಸ್ಕೊಳ್ಳೋದಾಗ ಆದಂಥ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾಕಂದರೆ ಸಾಕಷ್ಟು ವೇದಿಕೆಯಲ್ಲಿ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು, ಒಟ್ಟಿಗೆ ಹೋಗ್ತಾ ಇದ್ರು, ಒಟ್ಟಿಗೆ ಬರ್ತಾ ಇದ್ರು. ಜೊತೆಗೆ ಇದು ಯಾವುದೇ ರೀತಿ ಅನುಮಾನಾಸ್ಪದ ಆಗಲಿ, ಯಾವುದೇ ರೀತಿ ಮನಸ್ತಾಪಗಳು ಇದಕ್ಕಿಂತ ಮುಂಚೆ ಕೇಳಿ ಬಂದಿರಲಿಲ್ಲ. ನಿನ್ನೆ ಅಷ್ಟೇ ಅವರು ಒಂದು ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಕೂಡ ಇದೊಂದು ಇನ್ನೂ ಕೂಡ ನಿಜಾನೋ ಅಥವಾ ಸುಳ್ಳು ಅನ್ನೋದು ಕೂಡ ಅವರ ಒಂದು ಆಪ್ತ ಮೂಲಗಳಿಗೆ, ಅವರ ಒಂದು ಅಭಿಮಾನಿಗಳಿಗೆ ಒಂದಿಷ್ಟು ಗೊಂದಲ ಇತ್ತು. ಅವರು ಯಾವಾಗ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವರ ಒಂದು ಪೋಸ್ಟನ್ನು ಹಾಕಿದ್ರು, ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ನಮ್ಮ ಒಂದು ವೈಯಕ್ತಿಕ ಕಾರಣಗಳಿಂದ ಮತ್ತೆ ನಮ್ಮ ಒಂದು ಪ್ರತ್ಯೇಕವಾದಂಥ ಒಂದು ಮಾರ್ಗಗಳೇನಿದೆ, ನಮ್ಮ ಒಂದು ಪ್ರತ್ಯೇಕ ಒಂದು ಜೀವನ ಮತ್ತು ಒಂದು ಕರಿಯರ್ ಒಂದು ದೃಷ್ಟಿಯಿಂದನೇ ನಾವು ಈಗ ಈ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಒಂದು ಖಾಸಗಿತನದ ಖಾಸಗಿತನದ ಒಂದು ಇದಕ್ಕೆ ನೀವು ಎಲ್ಲರೂ ಗೌರವಿಸ್ತೀರಾ ಅಂತ ಭಾವಿಸ್ತೀವಿ. ಜೊತೆಗೆ ಇಷ್ಟು ದಿನ ನಮ್ಮ ಜೊತೆಗಿದ್ದಂಥ ಮಾಧ್ಯಮ ಮಿತ್ರರಾಗಿರ್ಬೋದು, ಮತ್ತೆ ಜೊತೆಗೆ ನಮ್ಮ ಅಭಿಮಾನಿ ವರ್ಗದವರು ಇದಕ್ಕೆ
ಸಹಕರಿಸ್ರಿ ಅನ್ನೋದೊಂದು ಇಬ್ಬರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಮೂಲಕ ಈಗ ಸ್ಪಷ್ಟನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಫ್ಯಾಮಿಲಿ ಕೋರ್ಟ್ ಅಲ್ಲೂ ಕೂಡ ಈಗ ಅವರ ಒಂದು ವಿಚ್ಛೇದನ ಅರ್ಜಿ ಕೂಡ ಮಂಜೂರಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ಕಾರಣ ಏನಂದ್ರೆ ಈಗ ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಈಗ ನಿವೇದಿತಾ ಏನಂದ್ರೆ ಹೀರೋಯಿನ್ ಆಗುವಂತಹ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ರ, ಆ ಒಂದು ಆಸೆಗೆ ಈ ಒಂದು ಡಿವೋರ್ಸ್ ಕೂಡ ಕಾರಣ ಆಯ್ತಾ ಅನ್ನೋದು ಒಂದು ಮಾಹಿತಿ ಮಮತಾ. ರೈಟ್, ಧನ್ಯವಾದ ಧನು ತಮ್ಮ ಮಾಹಿತಿಗಾಗಿ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸಪರೇಷನ್ ಪೋಸ್ಟ್ ಅನ್ನ ಕೂಡ ಈ ಜೋಡಿ ಹಾಕೊಂಡಿರೋದು ಗಮನಿಸಬೇಕಾಗಿರುವಂತಹ ವಿಚಾರ. ತಮ್ಮ ವಿಚ್ಛೇದನದ ಬಗ್ಗೆ ಚಂದನ್ ಹಾಗೂ ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸೊ ಪೋಸ್ಟ್ನ ಸಾರಾಂಶವನ್ನ ನೀವು ನೋಡ್ತಾ ಇದ್ದೀರಾ. ಈ ದಿನ ಚಂದನ್ ಶೆಟ್ಟಿ ಮತ್ತು ನಾನು ನಮ್ಮ ದಾಂಪತ್ಯ ಜೀವನಕ್ಕೆ ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸಿದ್ದೀವಿ ಅಂತ ಇಬ್ರು ಸೇಮ್ ಕಂಟೆಂಟ್ ಇರುವಂತಹ ಪೋಸ್ಟ್ನೇ ಹಾಕಿದ್ದಾರೆ. ತಮ್ಮ ನಿರ್ಧಾರವನ್ನ ಹಾಗೂ ತಮ್ಮ ಜೀವನದ ಖಾಸಗಿತನವನ್ನ ಗೌರವಿಸೋದಕ್ಕೆ ಕೋರ್ಕೊಳ್ತೀವಿ. ಪ್ರತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ನಿಂತಹ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲವನ್ನು ಕೋರ್ತೀವಿ. ನಾವು ನಮ್ಮ ಪ್ರತ್ಯೇಕ ಮಾರ್ಗ ಅನುಸರಿಸಿದ್ರು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತೀವಿ. ಸೂಕ್ಷ್ಮ ಪರಿಗಣನೆಗೆ ಎಲ್ರಿಗೂ ಧನ್ಯವಾದ ಅಂತ ಹೇಳಿ ಇಬ್ರು ಸೇಮ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸ್ಟಾರ್ಟಿಂಗ್ ಲೈನಲ್ಲಿ ಮಾತ್ರ ಚಂದನ್ ನಿವೇದಿತಾ ಅವರ ಹೆಸರನ್ನು ತಗೊಂಡಿದ್ರೆ, ನಿವೇದಿತಾ ಚಂದನ್ ಹೆಸರನ್ನ ತಗೊಂಡ್ರು. ಆಮೇಲೆ ಈ ಪೋಸ್ಟ್ ಆದ ನಂತರ ಇಬ್ರು ಒಬ್ಬರನ್ನೊಬ್ರು ಅನ್ಫಾಲೋ ಕೂಡ ಮಾಡಿದ್ದಾರೆ. ಇಬ್ರು ಇಷ್ಟು ದಿನ ಮ್ಯೂಚುವಲ್ ಆಗಿ ಫಾಲೋ ಮಾಡ್ತಾ ಇದ್ರು. ಸೊ ಸಪರೇಷನ್ ಪೋಸ್ಟ್ ನಂತರ ಅನ್ಫಾಲೋಯಿಂಗ್ ಕೂಡ ಆಗಿದೆ. ಏನೇ ಇರಲಿ, ಅಭಿಮಾನಿಗಳು ಈಗಲೂ ಕೇಳ್ಕೊಳ್ತಾ ಇದ್ದಾರೆ ಈ ನಿರ್ಧಾರದಿಂದ ಹಿಂದೆ ಸರಿರಿ ಅಂತ. ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಏನಾದರೂ ಹಿಂದೆ ಸರಿತಾರ ಗೊತ್ತಿಲ್ಲ. ಆದರೆ ಕೋರ್ಟ್ನಲ್ಲಂತೂ ಕಾನೂನಾತ್ಮಕ ಪ್ರಕ್ರಿಯೆ ಮೂಲಕ ಇಬ್ಬರೂ ಪರಸ್ಪರ ವಿಚ್ಛೇದಿತರಾಗಿದ್ದಾರೆ. ಆ್ಯಕ್ಚುಲಿ ಅವರ ಇದೇನು ಹೊಸದೇನಲ್ಲ. ನಮ್ಮ ಚಿತ್ರರಂಗದಲ್ಲಿ ಈ ಥರ ಡಿವೋರ್ಸ್ಗಳಾಗಿರ್ತಕ್ಕಂಥದ್ದು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಮತ್ತು ನಾವು ಇದನ್ನು ತುಂಬ ಅಭಿಮಾನಿಗಳಾಗಿರೋದ್ರಿಂದ, ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಕೆಲವರಿಗೆ ಕುತೂಹಲ ಇರುತ್ತೆ, ಯಾಕೆ ಹೀಗೆ. ಫಾರ್ ಎಕ್ಸಾಂಪಲ್, ಈಗ ಅವರು ಇತ್ತೀಚಿನ ತನಕ ಕಳೆದ ವಾರದ ತನಕನೂ ಕೂಡ ಇಬ್ಬರು ರೀಲ್ಸನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋತಾ ಇದ್ರು. ಅದನ್ನೆಲ್ಲ ನೋಡಿದವರು ಇವರ ದಾಂಪತ್ಯ ತುಂಬ ಚೆನ್ನಾಗಿದೆ ಅಂತ ಅಂದುಕೊಂಡಿದ್ದವರು ಏಕಾಏಕಿ ಈ ಥರ ಸುದ್ದಿ ಬಂತು ಅಂದಾಗ ಸಹಜವಾಗಿ ಕುತೂಹಲಕ್ಕೆ ಒಳಗಾಗ್ತಾರೆ. ಬಟ್ ಅವರೇ ಕೇಳ್ಕೊಂಡಿರೋ ಹಾಗೆ ಇಬ್ಬರು ಕೂಡ ಎನಫ್ ಮೆಚೂರ್ಡ್ ನಿರ್ಧಾರ ತಗೊಳ್ತಕ್ಕಂಥ ಒಂದು ಥಾಟ್ಸ್ ಅವರಿಗೆ ಕರೆಕ್ಟಾಗಿ ಬಂದಿದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿ ಇಬ್ರಿಗೂ ಇದೆ. ಜೊತೆಗೆ ಅವರವರ ಕುಟುಂಬವನ್ನು ಅವರು ಸಂಪರ್ಕ ಮಾಡಿಯೇ ತೀರ್ಮಾನ ತಗೊಂಡಿರ್ತಾರೆ. ಹಾಗಾಗಿ ಅವರ ನಿರ್ಧಾರವನ್ನು ಮತ್ತು ಇಂಥ ವಿಚಾರಗಳಲ್ಲಿ ಕೆಲವೊಂದು ಕಾರಣಗಳು ಅದು ಅವರಿಬ್ಬರಿಗೇ ತಿಳಿದಿರ್ತೀನಿ, ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಅವರು ನಮ್ಮ ಖಾಸಗಿತನವನ್ನು ಕೂಡ ಗೌರವಿಸಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ತುಂಬ ಕೆದಕೋದ್ಬಿಟ್ಟು, ಬಟ್ ಹೀಗಾಗಬಾರ್ದಾಗಿತ್ತು. ಕ್ಯೂಟ್ ಕಪಲ್, ಚೆನ್ನಾಗಿದ್ದರು, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರಪ್ಪ, ಹೀಗೆ ಇರಲಿ, ಆಗಾಗ್ಗೆ ಕಿರುತೆರೆಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿ, ಎಂಟರ್ಟೈನ್ ಮಾಡ್ತಾ ಇರಲಿ ಅಂತ ಜನ ಅಂದ್ಕೋತಾರೆ. ಅಷ್ಟನ್ನು ಬಿಟ್ಟರೆ ತೀರಾ ನಾವು ಡಿಗ್ ಮಾಡಿ ಹೋಗಿ ಯಾಕೆ, ಏನಾಯಿತು, ಹೇಗೆ ಅಂತ ನಾವು ಕೂಡ ಅವರ ಖಾಸಗಿತನಕ್ಕೆ ಅಷ್ಟೊಂದು ಧಕ್ಕೆ ತರ್ತಕ್ಕಂಥದ್ದು ಕೂಡ ಸರಿಯಲ್ಲ. ಹಾಗಾಗಿ ಇವಾಗ ಸದ್ಯಕ್ಕಂತೂ ಅವರೇ ಅಧಿಕೃತವಾಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ, ನಮ್ಮ ಈ ದಾಂಪತ್ಯವನ್ನು ನಾವು ಕೊನೆಗೊಳಿಸಿದ್ದೇವೆ. ಅಂದರೆ ಅಲ್ಲಿಗೆ ಅಧಿಕೃತವಾಗಿ ಲೀಗಲ್ಲಾಗಿ ಅವರಿಬ್ಬರು ಕೂಡ ಡೈವರ್ಸ್ ತಗೊಂಡಿದ್ದಾರೆ. ಸೊ ಅವರ ಕೆರಿಯರ್ಗೆ, ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಅಷ್ಟೇ ನಾವೀಗ ಹಾರೈಸ್ಬೋದಷ್ಟೆ.